ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಚಕ್ರವ್ಯೂಹದಂತಿರುವ ಈ ಟ್ರಾಫಿಕ್ ಜಾಮನ್ನು ದಾಟಿ ನೋಡು. ಅಂತೂ ಇಂತೂ ನಾವು ಟ್ರಾಫಿಕ್ ಜಾಮ್ ದಾಟ್ಕೊಂಡ್ಬಿಟ್ಟು ಕೋಟೆ ಒಳಗಡೆ ಎಂಟ್ರಿ ಕೊಟ್ಟೆ ಬಿಟ್ವಿ. ಯಾವ ಕೋಟೆ, ಏನು ಕತೆ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಹೋಗ್ತಾ ಇರುವ ಜಾಗ ಒಂದು ಐತಿಹಾಸಿಕವಾದ ಪ್ರದೇಶ. ಎಲ್ಲಿ ಏನು ಕತೆ ಅಂತ ಎಲ್ಲ ಒಳಗಡೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಈಗಾಗಲೇ ನಿಮಗೆ ನನ್ನ ಹಿಂದೆ ಕಾಣಿಸ್ತಾ ಇರೋ ಎಲ್ಲ ಜಾಗಗಳನ್ನು ನೋಡ್ತಾ ಇರ್ತೀರಲ್ವ ನೀವು. ಹೋಗೋಣ, ಒಳಗಡೆ ಹೋಗಿ ಹೇಗಿದೆ ಏನು ಕತೆ ಅಂತ ಎಲ್ಲ ಒಂದು ಸಲ ನೋಡ್ಕೊಂಬರೋಣ. ಸುಮಾರು ಹೊತ್ತು ಬೇಕಾಗುತ್ತೆ ಇದರೊಳಗಡೆ ಹೋದರೆ. ಸುಮಾರು 720 ಮೆಟ್ಲನ್ನು ಕೂಡ ನಾವು ಹತ್ತಬೇಕಾಗುತ್ತೆ. ಅಲ್ಲಿ ಹೋಗಿ ನಾವು ಎಲ್ಲಮ್ಮನ ದರ್ಶನ, ಮಹಂಕಾಳಿ ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ಬರೋಣ. ಬನ್ನಿ ಒಳಗಡೆ ಹೋಗಿ. ಚೇಂಜ್ ಇಲ್ಲ ಅಂತ. ಎಷ್ಟು ಟಿಕೆಟ್? 25 ರುಪೀಸ್ ಪರ್ ಪರ್ಸನ್. ಒಂದು ತಲೆಗೆ 25 ರೂಪಾಯಿ ಟಿಕೆಟ್. ಈ ಕೋಟೆ ಒಳಗೆ ಬರೋಕ್ಕೆ ತಲೆ ಇದ್ದರೆ ಮಾತ್ರ. ತಲೆ ಇರೋರಿಗೆ 25 ರೂಪಾಯಿ. ಇದೊಂದು ಬಾಗಿಲುಗಳು ಎಷ್ಟೆಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡ ಇದೆ. ಎ ಸಿನೇನಾ? ಕೋಟೆನ ಎ ಸಿ ಮಾಡ್ಯಾರ. ಚಪ್ಪಲಿ ಹಾಕ್ಕೊಂಡು ಹೋಗ್ಬೋದಾ? ಓಹೋ, ಇಲ್ಲಿ ಹೊಡೆದ್ರೆ ಅಲ್ಲಿ ಕೇಳಿಸುತ್ತೆ ಅಂತ ಹೇಳ್ತಾರೆ ಮುಂಚೆ. ಇಲ್ಲಿ ಹೊಡೆದ್ರೆ ಕ್ಲಾಪ್ಸು, ಅಲ್ಲಿ ಕೇಳಿಸುತ್ತೆ. ಇಲ್ಲಿ ಹೊಡೆದ್ರೆ ಅಲ್ಲಿ ಕೇಳುತ್ತೆ. ಹೊಡೀರಿ. ಇಲ್ಲಿಂದ ಅಲ್ಲಿ ಕೇಳಿಸ್ಬೇಕು ಅಂತ ಪ್ರತಿಧ್ವನಿ. ಹಾಂ, ಮೇಲ್ಗಡೆ ಸ್ಟ್ರೈಟ್ ಹೋಗಿ ಅಲ್ಲಿಂದ ಕೇಳಿಸುತ್ತೆ ಅಂತ. ಸ್ಟೋರಿ ಅಲ್ಲ, ರಾಮದಾಸ್ ಭಕ್ತ. ನೀರಿದೆಯಲ್ಲ ಇದನ್ನು. ಇದು ಬೇಕಾ ಜ್ಯೂಸು? ಹಾಂ, ಗೋಲ್ಕೊಂಡ ಒಳಗಡೆ ಬಂದ್ವಿ. ಮಳೆ. ಇದು ಎಂಟ್ರೆನ್ಸು. ಎಲ್ಲಿ ಬಂದರೂ ಫೋನು ಫೋನು ಫೋನು. ಎಂತ ಭಯಂಕರ. ಇದೆಲ್ಲ ಜೈಲ್ ಥರ ಅಂತೆ ನೋಡಿ. ಮಂದಿರವರು ಆವಾಗ ಇದು ಮಲಗಕ್ಕೆ ನೀರು ಆ ಕಡೆ ಈ ಕಡೆ ಹಾಕಿ ನೋಡು. ಏನ ಮಲಗಕ್ಕೆ ಪ್ಲೇಸ್ ಇದು. ಮಲಗ ಪ್ಲೇಸ? ಜೈಲಲ್ವಾ? ಸೈನಿಕರು ಈಗಲೂ ಬೋನಾಲ ಎಲ್ಲ ನಡೀತಾ ಇದೆಯಲ್ವಾ, ಅದಕ್ಕೆ ಬಂದ್ಬಿಟ್ಟು ಊಟ ಮಾಡುದಿಲ್ಲ.
ಉಳಿಯೋಕ್ಕೆಲ್ಲ ಜಾಗ ಅಷ್ಟೇ. ಇದೆಲ್ಲ ಬಂದು ಊಟ ಮಾಡೋಕ್ಕೆ ಬೋನಾಲ್ ಟೈಮ್ಗೆ ಸೊಳ್ಳೆ ಪರದೆ ಕಟ್ಟಕ್ಕೋಸ್ಕರ. ಡೇರ ಸೊಳ್ಳೆ ಪರದೆ ಏನು ಬೇಕಾದ್ರು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಹೋಲ್ ಇದೆ. ಇಲ್ಲಿ ಹೋಲು, ಇಲ್ಲಿ ಇದಕ್ಕೆ ಹಗ್ಗ ಹಾಕಿ ಕಟ್ಬಿಟ್ಟು ಇಲ್ಲಿ ಡೇರೆ ಮಲ್ಗೋಕ್ಕೋಸ್ಕರ ಮಾಡ್ಕೋತಾರೆ ಅಂತ ಕಾಣಿಸುತ್ತೆ. ಹಿಂದೆಲ್ಲ ಏನು ಮಾಡ್ತಿದ್ರೋ ಗೊತ್ತಿಲ್ಲ ನೋಡಿ. ಎಲ್ಲ ಕಂಬಗಳಿಗೂ ಈ ಥರ ಮಾಡಿದ್ದಾರೆ. 4 ಸೈಡು ಇದೆ. ರೂಮ್ ಥರ ಕಟ್ಕೋಬೋದು, ಸೊಳ್ಳೆ ಪರದೆ ಕಟ್ಬೋದು. ಆದರೆ ಈಗಿನ ನಮ್ಮ ಹುಡುಗರು ಎಲ್ಲ ಬರೆದ್ಬಿಟ್ಟು ಯಾರು ಬಂದಿದ್ರು ಇಲ್ಲಿ, ಯಾರಿಂದ ಯಾರಾಗಿದೆ ಬಾಬ್. ಆ್ಯಕ್ಚುಲಿ ಒನ್ ಡೇ ಯು ಕ್ಯಾನ್ ಟೇಕ್ ಈಸ್ ಟೋಟಲ್ ಎಕ್ಸಲೆಂಟ್ ಟೇಸ್ಟ್. ಮತ್ತೊಂದು ಇದಕ್ಕೊಂದು ಆಡಿಯೋ ಮಾಡ್ಕೊಡಕ್ಕೆ ಹೇಳಿ. ಟೋಟಲಿ ಇದು ಗೊಲ್ಲಹಳ್ಳಿ ಅಂತನ ಇರುತ್ತೆ. ಏನು ಬರೀಲಿಲ್ಲ, ಬರೀ ನೋಡಿ ಟಿಕೆಟ್ ಬಗ್ಗೆ ಇದು ಇನ್ಫಾರ್ಮೇಶನ್ ಇದೆ ಬಿಟ್ಟು. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಏನು ಹೊರಗಡೆ ಹೋಗೋ ದಾರಿ ಮಾತ್ರ ಹಾಕಿದೆ. ವಾಸನೆ ಹೋಯ್ ವಾಸನೆ ಕಷ್ಟ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಬರಬೇಕಾದ್ರೆ ತುಂಬಾ ಡೇಂಜರ್. ಇದು ಬಾವಲಿಗಳು ಯಾವ ಥರ ಶಬ್ದ ಮಾಡ್ತಾ ಇದ್ದಾವೆ ನೋಡಿ. ಲಕ್ಷಾಂತರ ಇದ್ದಾವೆ ಇದರೊಳಗಡೆ, ಕಾಣಿಸ್ತಾ ಇಲ್ಲ. ಕತ್ಲೆಯಲ್ಲಿ ಮಾಮೂಲಲ್ವಾ ಈ ಥರ ಜನ ಇಲ್ಲದೆ ನಿಗೂಢ ಪ್ರದೇಶಗಳಲ್ಲಿ ಬಾವಲಿಗಳಿರೋದು. ಅದೇ ಥರ ಇದರೊಳಗಡೆ ಕೂಡ ಇದೆ. ಶಬ್ದಗಳನ್ನು ನಿಧಾನ ಕೇಳಿಸ್ಕೊಳ್ಳಿ ಯಾವ ಥರ ಇದೆ ಅಂತ ನೋಡಿ. ಭಯ ಆಗುತ್ತೆ ಕೇಳಿಸ್ಕೊಳ್ಳೋಕ್ಕೆ.
ಹಾಗೆ ಬಂದಿದ್ದು ಅವರು 10 ಗಂಟೆಗೆ ಬಂದಿರ್ತಾರೆ. ಎಷ್ಟು ನೋಡಬೇಕಂದ್ರೆ 3 ಅವರ್ಸ್. ಅಲ್ಲ ಮೆಟ್ಲತ್ತಿ ಹೋಗ್ಬೇಕಲ್ಲ ಮೇಲೆ, ಅದು ಎಲ್ಲಿ? 3 ಅವರ್ಸ್ ಆಗುತ್ತೆ ಈಸಿಯಾಗಿ. ಚೆನ್ನಾಗಿ ನೋಡ್ಕೊಂತ ಜಸ್ಟ್ ಇವಾಗ ಏನಿಲ್ಲ ಅಂತ ಮುಂಚೆ ಲೈಟ್ ಅಂಡು ಮ್ಯೂಸಿಕ್ ಹೇಳೋರು ಅವನು ಹೈರ್ ಮಾಡ್ತಾ ಇದ್ದಾರೆ. ಅವರೊಂದು 5 ರೂಪಾಯಿ ತಗೊತಾ ಇದ್ದಾರೆ. ಯಾವಾಗ? ಆಗಿನ ಕಾಲದಲ್ಲಿ ಆಗ 20 ವರ್ಷದ ಕೆಳಗೆ. ಹಾಂ, ಇವಾಗ 500 ರೂಪಾಯಿ ಹೋಗ್ಬೋದು. ಈ ಕಡೆಯಿಂದ ಹೋಗಿ ಆ ಕಡೆ ಬರೋದು, ಆ ಥರ ಆಡೋದು, ಹೊರಗಡೆ ಹೋಗೋದು. ಇದ್ರ ಮೇಲೆ ಹೋಗೋಣ ಅಂತ ನಾನು, ನೀವು ಆ ಕಡೆ ಇದ್ದರೆ ನಾನು ಅಲ್ಲಿ ಮೇಲೆ ಬರ್ತೀನಿ. ಇಲ್ಲಿ ಇಲ್ಲಿ ಅಲ್ಲಿ ಜನ ಕಾಣಿಸ್ತಿದಾರಲ್ಲ, ಅಲ್ಲಿವರೆಗೆ ಹೋಗ್ಬೇಕು ಇವಾಗ. ಎಷ್ಟು ಮೆಟ್ಲಿದೋ ಗೊತ್ತಿಲ್ಲ. ಬರೋದೆಂತಕ್ಕೆ ಅಷ್ಟು ಬೇಗ ಓಡೋದೆಂತ? ಇಲ್ಲೆಲ್ಲ ಯಾವಾಗ ಸೈನಿಕರು ಮೆಟ್ಲು ಮಾಡಿ ಬೇಡ ಬೇಡ. ಓ, ಇಲ್ಲಿಂದ ಮತ್ತೆ ಮೆಟ್ಲಿಲ್ಲ? ಹಾಂ, ಕೆಳಗಡೆ ಅಲ್ಲಲ್ಲ, ಇಲ್ಲಿಂದ ಕಾಲಿಡದೆ ಹೆಂಗೆ? ಇಲ್ಲಿಂದ ಎಲ್ಲಿಗೆ? ನೀವು ಹೆಂಗೆ? ಫಿಫ್ಟಿ ಮೆಟ್ಲು ಹತ್ತಿದ ಮೇಲೆ ಈ ದೃಶ್ಯ ಹೇಗೆ ಕಾಣಿಸ್ತಾ ಇದೆ ಹೈದರಾಬಾದ್. ಅಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್, ಎಲ್ಲಿ ನೋಡಿದ್ರು ಅಷ್ಟೇ. ಪೋರ್ಟಲ್ ನೋಡಿ ಹೆಂಗಿದೆ, ಗ್ರೀನ್ರಿ. ಹೋಗ್ತಾ ಇದ್ದಾರೆ ಹತ್ತಿ ಹತ್ತಿ. ಮುನ್ನೂರೈವತ್ತು ಮೆಟ್ಲ ಏನೋ 400 ಮೆಟ್ಲ ಹತ್ತಿ ಮೇಲೆ ಬಂದ್ವಿ. ಈಗ ಎಲ್ಲಮ್ಮನ ದರ್ಶನ ಮಾಡ್ಕೊಂಡು ಯಾವ ಥರ ಬೆಳೆದಿದೆ ನೋಡಿ. ಅಷ್ಟೇ ಇಷ್ಟು ದೂರ ಆ ತಾಯಿ ಎಲ್ಲಮ್ಮನ ದರ್ಶನ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಗೋಲ್ಕೊಂಡ ಬೋನಾಲ್ ಆಗಿದ್ದಲ್ವಾ ಎಲ್ಲ.
వాటర్ యారా మూడు ట్రిపుల్ ఇక్కడ నేను చెప్తాను ఏళ్ళు వస్తున్నాయి నింపేసి ముందు ಗೋಲ್ಕೊಂಡದಲ್ಲಿರೋ ಮಹಾಕಾಳಿ ಟೆಂಪಲ್ ಇವಾಗ ನಾವು ಹೋಗ್ತಾ ಇರೋದು. ಈಗ ನಮಗೆ ಎಲ್ಲ ಒಂದು ದರ್ಶನ ಚೆನ್ನಾಗಾಯ್ತು. ಹಾಗೆ ಹರಕೆ ಕಟ್ಟಿ ತೆಂಗಿನಕಾಯಿ ಚಿನ್ನ ಮಹಾಕಾಳಿಯೇ ನಮಃ, ತಾರಾದೇವಿಯೇ ನಮಃ, ಷೋಡಶಿಯೇ ನಮಃ, ಭುವನೇಶ್ವರಿಯೇ ನಮಃ, ತ್ರಿಪುರ ಭೈರವಿಯೇ ನಮಃ, ಚಿನ್ನಮಸ್ತಾಯ ನಮಃ, ಮಾತಂಗಿಯೇ ನಮಃ, ಕಮಲಮುಖಿಯೇ ನಮಃ, ಭೌಳಮುಖಿಯೇ ನಮಃ. ಮಹಾಕಾಳಿ ಟೆಂಪಲ್ ಗೋಲ್ಕೊಂಡ. ತಗೊಂಡಿಲ್ಲ ನೋಡಿ. ಮತ್ತಿಲ್ಲಿಗೆ ಮರೀಗ ದೇವಸ್ಥಾನ ಹತ್ರಕ್ಕೆ ಬಂದಿದೆ. ಹೋಗೋದೇ ಇಲ್ಲಿಂದ ಅಲ್ಲೇ ಆಚೆ ಕಡೆ ಹಂಗೆ ಹೋಗೋದೇನು ಒಳಗೆ ಹೆಂಗೆ ಅದು ಹೇಳ್ತಾನೆ ನಾ ಬಂದಿದ್ದ ರೂಟ್ ಹಾಕಿಲ್ಲ ಎಕ್ಸಿಟ್ ಹೋಗ್ತಾರೆ ಬರ್ತಾರೆ ಜನ. ಏನಾಗುತ್ತೆ ಅಂದರೆ ಎಷ್ಟು ದೊಡ್ಡ ಬಂಡೆ ಒಳಗಡೆ. ಎದಕ್ಕಿದ್ದು ಪಾಪ ಇದು ಇಲ್ಲಿ ಇದು ಇಕ್ಷಾಕು ತಿಲಕವು ರಾಮಚಂದ್ರ ಇಲ್ಲೇ ಹಾಕಿದ್ದಂದು ಕೆಳಗಡೆ. ಪಾಪ ನೋಡಿ ಅನ್ನಮಾಚಾರ್ಯರು ಅಲ್ಲತ್ತೋ ರಾಮದಾಸ್ ಹಾಡು ಒಂದು ನೆನಪರಲ್ಲ. ಇಕ್ಷಾಕು ತಿಲಕವು ರಾಮಚಂದ್ರ చింతాకు పదకము రామచంద్ర సీతమ్మకు చింతాకు పదకము పలుకే బంగారమాయన కోదండ పాణి పలుకే బంగారమాయన పలుకే బంగారమాయ పిలచిన పలకవేమి కలలోని స్మరణ మరువాచే పలుకే ಬಂಗಾರಮಾಯನ. ಅಷ್ಟು ಹಾಡು ಬರೆದವ್ರು ಈ ಸೆರೆಮನೆಯಲ್ಲಿ ಯಾವ ಥರ ಇದ್ರೇನಲ್ಲ. ಪಾಪ ಒಂದೇ ಒಂದು ಬೆಳಕು
ಇಷ್ಟೇ ಬೆಳಕು. ಏನಿತ್ತೋ ಏನೇನು ಪಾಪ ಏನೇನು ಕಷ್ಟಪಟ್ಟಿದ್ದಾರೋ ನಿಜವಾಗ್ಲೂ ಬೇಜಾರಾಗುತ್ತೆ. ಹಾಂ, ಇಲ್ಲಿ ರಾಮದಾಸ್ ಅವರು ಕೆತ್ತಿರೋ ಆಂಜನೇಯ ಮೂರ್ತಿ ಕೂಡ ಇದೆ ನೋಡಿ, ಗೋಡೆಯಲ್ಲಿ ಯಾವ ಥರ ಕೆತ್ತಿದ್ದಾರೆ ಅಂತ. ಇದೆ ಭಕ್ತ ರಾಮದಾಸು ಬಂದಿಖಾನ ಇದು. ಇಲ್ಲೇ ಭಕ್ತ ರಾಮದಾಸ 12 ವರ್ಷ ಬಂದಿಸಿದ್ರಂತೆ ಇಲ್ಲಿ. ಇದ್ರ ಕತೆ ಎಲ್ಲ ಹೇಳ್ತಾ ಹೋಗ್ತೀನಿ. ಇವತ್ತು ಇಲ್ಲಿ ಜನ ಜಾಸ್ತಿ ಇದ್ದಾರೆ. ಇಂಥ ಒಂದು ಜಾಗ ಅಂತ ಗೊತ್ತಿಲ್ಲ. 12 ವರ್ಷಗಳ ಕಾಲ ಪಲುಕೆ ಬಂಗಾರ ಮಾಯನ ಕೋದಂಡ ಪಾಣಿ ಪಲುಕೆ ಬಂಗಾರ ಮಾಯನ ಪಲುಕೆ ಬಂಗಾರ ಮಾಯೆ ಬೆಳಚೀನ ಬಲಗಾವೆ ಕಲಲೋನಿ ನಾಮಸ್ಮರಣ ಮರುವ ಚಕನಿ ತಂಡ್ರಿ ಪಲುಕೆ ಅಂತ ಕಷ್ಟಪಟ್ಟು ಎಷ್ಟೊಂದು ಹಾಡುಗಳನ್ನು ಬರೆದಿದ್ದಾರೆ ನಮಗೋಸ್ಕರ ಎಲ್ಲ. ರಾಮದಾಸ್, ಭಕ್ತ ರಾಮದಾಸ್. ಇದು ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಭಕ್ತ ರಾಮದಾಸ್ ಅವರು ಇದನ್ನು ಕೆತ್ತಿರೋದಂತೆ ಆಂಜನೇಯನ. ನಾನೆಲ್ಲ ಹೇಳ್ತೀನಿ ಇದ್ರೊಳಗೆ. ಇಕ್ಷಾಕು ತಿಲಕವು ರಾಮಚಂದ್ರ ಸೀತಮ್ಮಕು చేయిస్తేనే చింతాకు పదకము ರಾಮಚಂದ್ರ. ನೋಡಿ ಇಲ್ಲೆಲ್ಲ ಆಂಜನೇಯನ ಸ್ವಾಮಿ ಕೆತ್ತಿಬಿಟ್ಟಿದ್ದಾರೆ ಎಲ್ಲ ಕಲ್ಲಲ್ಲಿ. 12 ವರ್ಷ ಕಾಲ ಕಳಿಬೇಕಂದ್ರೆ ಯಾವ ಕಷ್ಟ, ಎಂಥ ಕಷ್ಟಪಟ್ಟಿರ್ಬೋದಪ್ಪ. ಅಯ್ಯೋ ರಾಮ, ಅಷ್ಟೇ ರಾಮ. ಅಷ್ಟೇ, ಇದಿಷ್ಟು ಚಿತ್ರಣ. ಇದಕ್ಕೋಸ್ಕರನೇ ನಾನು ಬಂದಿದ್ದು, ತೋರಿಸ್ಬೇಕು ಅಂತ. 12 ವರ್ಷ ಬಂಧಿಸಿದರಂತೆ, ಒಂದಲ್ಲ ಎರಡಲ್ಲ. ಆಂಜನೇಯ ಶಕ್ತಿ ಕೊಡಪ್ಪ. ಬೇಡ ಅಂತ ಹಂಗೆ ಅದು ಚೆನ್ನಾಗಿದೆ. ಬರುತ್ತೆ ಇಲ್ಲ ನೋಡು ಅವ್ರಿಗೂ ಏನು ಬರ್ತದೆ. ಅಂತೂ ಒಂದು ಗೋಲ್ಕೊಂಡ ಟ್ರಿಪ್ ಆಯ್ತು ಇವತ್ತು. ಹರಸಾಹಸ ಏನಿಲ್ಲ, ಮೆಟ್ಲತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಟ್ಟರೆ ಜಾಸ್ತಿ ದೂರ ಏನಿಲ್ಲ, ಹೋಗ್ಬೋದು, ಹತ್ಬೋದು. ಇನ್ನೊಂದು 4 ವರ್ಷ ಬಿಟ್ಟು ಬಂದರೆ ಆಗಲ್ಲ. ಆದರೂ ಜನ ಹತ್ತುತ್ತಾರೆ, ಪರವಾಗಿಲ್ಲ. ಇವಾಗ ಮೆಟ್ಲು ಬಿಟ್ಟು ಈ ಥರ ಜಾಗದಲ್ಲಿ ಹೋಗ್ತಾ ಇದ್ದೀವಿ ನೋಡಿ, ಹಿಂಗೆ ಹೋಗೋಣ ಅಂತ.
ಮೆಟ್ಲು ಬೇಡ, ಮೆಟ್ಲು ಸಾಕಾಯಿತು. ಕಾಣಿಸ್ತಾ ಇದೆಯಾ ಹೈದರಾಬಾದೆಲ್ಲ? ಆವಾಗಲೇ ವಿಕೆಟ್ ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅಷ್ಟೇ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಇಂಟ್ರೆಸ್ಟು ಎಂಡಿಂಗಲ್ಲಿ ಇರಲ್ಲ. ಹೋಗಬೇಕು ನೋಡಿ, ಇವಾಗ ನಾವು ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹೋಗಬೇಕು. ಇಲ್ಲಿ ಲಾಸ್ಟ್ ವೀಕೆಲ್ಲ ಬಂದಿದ್ರು ಫುಲ್ಲು ರಶ್ ಇರ್ತಿತ್ತು ನೋಡಿ. ಇಲ್ಲೆಲ್ಲ ಬೋನಾಲಿಗೋಸ್ಕರ ರೆಡಿ ಮಾಡಿದ್ದಾರೆ, ಕೊಳ ಗಿಳ ಎಲ್ಲ ಇತ್ತೇನೆ ಇಲ್ಲಿ ಹಿಂದೆ, ಇವಾಗ ಹೋಗಿದೆ ಎಲ್ಲ. ಚೆನ್ನಾಗಿ ದುಡ್ಡು ಬರೋ ಜಾಗ ಆದರೆ ಡೆವಲಪ್ ಮಾಡ್ತಾರೆ. ಇಲ್ಲಿ ಕೋಟೆಗೆಲ್ಲ ಯಾರು ಅಷ್ಟು ಎಲ್ಲ ಬರ್ತಾರೆ ಅಷ್ಟೇ. ಬಿಸಿಲು ಕಾಲದಲ್ಲಿ ಬರೋದು ಕಷ್ಟ, ಆದರೂ ಬರ್ತಾರೆ. ಹಾಲಿಡೇಸ್ ಇದ್ರೆ ಮಕ್ಕಳೆಲ್ಲ ಬರ್ಬೋದು, ಚೆನ್ನಾಗಿ ಹಿಸ್ಟ್ರಿ ತಿಳ್ಕೊಬೇಕು ಅಂತಿರೋರು. ಸುಸ್ತಾಯಿತು, ವಿಶ್ವಾರವಾಗಲ್ಲ. ಇಲ್ಲಿ ನೋಡಿದ್ರು ಕಣ್ಣು ಹಾಯಿಸಿದಷ್ಟು ಸಿಮೆಂಟ್. ಇಲ್ಲಿ ಗೊಲ್ಲಕೊಂಡ, ಗೋಲ್ಕೊಂಡ. ಕುರಿ ಮೇಯ್ಸಕ್ಕೆ ಬರ್ತಿದ್ರು, ಆದರೆ ಇಲ್ಲಿ ಇವಾಗ ಒಂದು ಕುರಿನೂ ಕಾಣಿಸ್ತಾ ಇಲ್ಲ. ಹುಲ್ಲು ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ, ಪಾಪ ಕುರಿಗಳು ತಿನ್ನಕ್ಕೆ. ಎಷ್ಟು ಹಸಿರು ನೋಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದ್ಸಲ. ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಟಾಟಾ. ಅವನೇನಿಂದ ಬಂದಿದ್ದೀವಿ ಇವಾಗ. ಕಣ್ಣು ಹಾಯಿಸಿದಷ್ಟು ಗೋಲ್ಕೊಂಡ, ಗೊಲ್ಲಕೊಂಡ, ಗೋಲಕೊಂಡ. ಹಾಡಿದೆಯಲ್ವ ಯಾವುದೋ ತೆಲುಗು ಹಾಡುಗಳು ಬೇಕಾದಷ್ಟು. ಗೋಲ್ಕೊಂಡ ಮೂವಿನೇ ಅದಲ್ವಾ? ಗೋಲ್ಕೊಂಡ ಮೂವಿ ಎಲ್ಲ ತೆಗೆದನ್ರಿ, ಮಾತಾಡಮ್ಮ. ಆಯ್ತು, ಗೋಲ್ಕೊಂಡ ಕೋಟೆಯಿಂದ ಹೊರಗಡೆ ಬಂದ್ವಿ.